ಗುಲಾಮರಲ್ಲ, ಕಾರ್ಮಿಕರೆಂದು ಗುಲಾಮರಲ್ಲ. ಕಾರ್ಮಿಕರನ್ನು ಬೀದಿ ಪಾಲು ಮಾಡುತ್ತಿರುವ ಆಡಳಿತವರ್ಗಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕರನ್ನು ಬೀದಿ ಪಾಲು ಮಾಡುತ್ತಿರುವ ಆಡಳಿತವರ್ಗಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕರನ್ನು ಬೀದಿ ಪಾಲು ಮಾಡುತ್ತಿರುವ ಆಡಳಿತವರ್ಗಕ್ಕೆ ಹೇಳಿ ಧಿಕ್ಕಾರ. ಏನು ಸರ್, ಏನು ಹೋರಾಟ ಯಾಕೆ ಮಾಡ್ತಾ ಇದ್ದೀರಾ? ಏನು ಪ್ರಾಬ್ಲಮ್ಮು? ಇದು ಕಂಪ್ನಿ ಬಂದುಬಿಟ್ಟು ವರ್ಗ ಅಟ್ಯಾಚ್ಮೆಂಟ್ ಅಂತ 20 ವರ್ಷದಿಂದ ನಡೀತಾ ಇತ್ತು. ಮತ್ತು ವರ್ಗ 2 ಅಂತ ಬಂದುಬಿಟ್ಟು 2018ರಲ್ಲಿ ಇಲ್ಲಿ ಓಪನ್ ಮಾಡಿದ್ರು. ಮತ್ತು ಬಂದುಬಿಟ್ಟು ನಮ್ಮದು ಡಿಮ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಏನು ಮಾಡಿದ್ರು, ಏಕಾಏಕಿ ಬಂದುಬಿಟ್ಟು ಡಿಮ್ಯಾಂಡು ಸ್ಟ್ರೈಕ್ ಹೋದ್ವಿ. ಸ್ಟ್ರೈಕ್ ಬಂದುಬಿಟ್ಟು ಯಾವುದೇ ಇದಕ್ಕೆ ಬಂದು ಸ್ಪಂದಿಸಿಲ್ಲ. ಇವಾಗಲೂ ಬಂದುಬಿಟ್ಟು ಇಲ್ಲಿ ವರ್ಗ ಅಂತ ಇದ್ದಿದ್ದನ್ನು ಈರಿ ಅಂತ ಚೇಂಜ್ ಮಾಡಿ ಇಲ್ಲಿ ಕಂಪ್ನಿ ನಡೆಸ್ತಾ ಇದ್ದಾರೆ. ಪರ್ಮನೆಂಟ್ ಕಾರ್ಮಿಕರಿಗೆ ಕೆಲಸ ಇಲ್ಲ ಅಂತ ನೋಟಿಸ್ ಹಾಕಿದ್ದಾರೆ. ಮತ್ತು ಕನ್ಸಲೇಷನ್ ಅಂತ ನಾವು ಯಾಕೆ ಕಂಪ್ನಿ ಮುಚ್ತಾ ಇದೆಯಾ ಅಂತ ಬಂದು ನಾವು ಇದು ಕೊಟ್ಟಿದ್ರು ಬಂದುಬಿಟ್ಟು MD ಇಲ್ಲೇ ಇದ್ದರು ಬಂದುಬಿಟ್ಟು ವಿಠಲ್ ರಾಯ್ ಅಂತ ಬಂದು MD ಫಾರಿನಲ್ಲಿದ್ದಾರೆ ಅಂತ ಡೈಲಿ ಬಂದು 2 ಸರ್ತಿ ಕನ್ಸಲೇಷನ್ಗೆ ಹಂಗೆ ಹೇಳಿದ್ದಾರೆ. ಆಲ್ರೆಡಿ MD ಬಂದುಬಿಟ್ಟು ಇಲ್ಲೇ ಇದ್ದು ಸುಮ್ಮನೆ ಬಂದು MD ಇಲ್ಲ ಅಂತ ವಿಠಲ್ ರಾಯ್ ಬಂದು ಕನ್ಸಲೇಷನ್ ಬಂದು ಸುಮ್ಮನೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಹೋರಾಟ ನಮ್ಮ ಜಯ ಸಿಗೋವರೆಗೂ ನಿಲ್ಲಿಸಲ್ಲ ಅಂತ ನಾವು ಇಷ್ಟೆಲ್ಲ ಇದೆ ಹೇಳಿ ಸರ್. ಇವಾಗ 20 ವರ್ಷದಿಂದ ವೀರ್ಯ ಅಟ್ಯಾಚ್ಮೆಂಟ್ ನಡೀತಾ ಇದೆ ಅಲ್ವಾ? ಇವಾಗ ಪ್ರೆಸೆಂಟ್ ಯಾವಾಗ ವರ್ಗದಿಂದ ವೀರಾಗಿ ಯಾವಾಗ ಚೇಂಜ್ ಆಗಿರೋದು? 2024ರಲ್ಲಿ ಇದಾಗಿರೋದು. ವರ್ಗ ಇದ್ದಿದ್ದು ಏರಿಯಾ ಅಂತ ಚೇಂಜ್ ಮಾಡಿರೋದು. ಅದಕ್ಕೆ ಮುಂಚೆ ಬಂದು ಎಲ್ಲ ವರ್ಗ ಪ್ಲಾಂಟ್ 1, 2, 3 ಅಂತ ಇತ್ತಾ? ವರ್ಗ 1, 2 ಅಂತ ಇದ್ದಿದ್ದು, ಮಿಷಿನ್ ಚಾಪ್ ವರ್ಗ 3 ಅಂತ ಇದ್ದಿದ್ದು, ಇದು ಸ್ಟಾರ್ಟಿಂಗು ವರ್ಗ 2 ಅಂತ ಇದ್ದಿದ್ದು. ಏಕಾಏಕಿ ನಮ್ಮ ಡಿಮ್ಯಾಂಡ್ ಪಾಸ್ ಆಗದೆ ಬಂದುಬಿಟ್ಟು ಇದು ಮಾಡಿದ್ದಕ್ಕೆ ಬಂತು. ಏಕಾಏಕಿ ಪಿಸೈಡ್ ಟರ್ಮಿನಲ್ಲಿ ಕಂಪ್ನಿ ಬಂದುಬಿಟ್ಟು ನಡೆಸ್ತಾ ಇರೋದು. ಇವಾಗ ಮೂರು ಪ್ಲಾಂಟ್ ಇದೆ. ಈ ಕಂಪನಿ ಓನರ್ ಯಾರು? ಅವರು 2 ಕಡೆನೇ ಒಂದೇ ಓನರಾ ಇಲ್ಲ ಹೆಂಗೆ? ಎಲ್ಲ ಕಡೆ ಬಂದುಬಿಟ್ಟು ಒಂದೇ ಓನರ್. ವರ್ಗಾಗೆ ಏನಿದೆಯೋ ಬಂದುಬಿಟ್ಟು ವರ್ಗ ಇದ್ದಿದ್ದೆಲ್ಲ ಬಂದ್ಬಿಟ್ಟು ಏರಿಯಾ ಅಂತ ಚೇಂಜ್ ಮಾಡಿರೋದು. ಓನರ್ ಎಲ್ಲ ಒಂದೇ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಒಂದೇ ಇದು ಎಲ್ಲ ಬಂದುಬಿಟ್ಟು ಇದೆ, ಎಲ್ಲ ಒಂದೇ ನಡೆಸ್ತಾ ಇರೋದು. ಅಲ್ಲಿ ಮಾಡ್ತಾ ಇದ್ದ ಕೆಲಸ ತಗೊಬಂದು ಇಲ್ಲಿ ಮಾಡ್ತಾ ಇರೋದು. ಸರ್, ನಿಮಗೆ ಇಂಕ್ರಿಮೆಂಟ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರಾ? ಕೊಡದೇ ಇದ್ದಿದ್ದಕ್ಕೆ ಇಷ್ಟೆಲ್ಲ ಇದಾಗಿರೋದು. ಎಷ್ಟು ವರ್ಷ ಬ್ಯಾಲೆನ್ಸ್ ಇದೆ ನಿಮ್ಗೆ? 6 ವರ್ಷ ನಮ್ದು ಬ್ಯಾಲೆನ್ಸ್ ಇದೆ. 6 ವರ್ಷ ಇಂಕ್ರಿಮೆಂಟ್, ಅರಿಯರ್ಸ್ ಇದೆಲ್ಲ ಕೊಟ್ಟಿಲ್ಲ. ಇವಾಗ ಇನ್ನ ಎಷ್ಟು ದಿನ ಈ ಹೋರಾಟ ನೀವು ಮಾಡ್ತೀರಾ? ಜಯ ಸಿಗೋವರೆಗೂ ಹೋರಾಟ ನಿಲ್ಲಿಸೋದೇ ಇಲ್ಲ. ಇದು ಇನ್ನೂ ಜಾಸ್ತಿನೇ ಆಗ್ಬೋದು. ನಾವು ಬೇರೆ ರೀತಿಯಾಗಿ ಇನ್ನೂ ಬಂದುಬಿಟ್ಟು ನಾವು ಹೋರಾಟ ನಡೆಸ್ತೀವಿ ಅಂತ ನಮ್ಮ ಜಯ ಸಿಗೋವರೆಗೂ ಬೇರೆ ರೀತಿಯಾಗಿ ಕೂಡ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸರಿ, ಓಕೆ ಸರ್, ಥ್ಯಾಂಕ್ ಯು ಸರ್. ಬೇಕೇ ಬೇಕು, ಕಾರ್ಮಿಕರೆಂದು ಗುಲಾಮರಲ್ಲ, ಕಾರ್ಮಿಕರೆಂದು ಗುಲಾಮರಲ್ಲ. ಕಾರ್ಮಿಕರನ್ನು ಬೀದಿ ಪಾಲು ಮಾಡುತ್ತಿರುವ ಆಡಳಿತ ವರ್ಗಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕರನ್ನು ಬೀದಿ ಪಾಲು ಮಾಡುತ್ತಿರುವ ಆಡಳಿತ ವರ್ಗಕ್ಕೆ ಹೇಳಿ ಧಿಕ್ಕಾರ. ವರ್ಗ ಮ್ಯಾನೇಜ್ಮೆಂಟ್ ಹೇಳಿ ಧಿಕ್ಕಾರ. ಮ್ಯಾನೇಜ್ಮೆಂಟ್ ಹೇಳಿ ಧಿಕ್ಕಾರ. ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ.